ಮೇ 4ನೇ ತಾರೀಕು ಕೌಂಟಿಂಗ್ ಆಗುತ್ತೆ. 2 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ, ಗೆದ್ದು ವಿಜಯೋತ್ಸವ ಮಾಡ್ತೀವಿ. ಎರಡನೇದಾಗಿ ಮುಖ್ಯಮಂತ್ರಿಗಳು ಯಾವಾಗಲೂ ಎಲ್ಲರೂ ಆಪ್ತರೆ, ಅವ್ರಿಗೆ ಎಲ್ಲ ಮಂತ್ರಿಮಂಡಲ ಸದಸ್ಯರು ಎಲ್ಲ ಆಪ್ತರೆ. ಸ್ವಲ್ಪ ಮಾತಾಡ್ತಾ ಇರುತ್ತೆ, ಚರ್ಚೆ ಆಗ್ತಾ ಇರುತ್ತೆ. ಎಲ್ಲರೂ ಬರೀ ಮಂತ್ರಿ ಮಾತ್ರ ಅಲ್ಲ, ಶಾಸಕರು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಮಾತಾಡ್ತಾರೆ. ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ನೆಸೆಸಿಟಿ ಇಲ್ಲ. ಅದೇ ಈಗಾಗಲೇ ಹಲವಾರು ಶಾಸಕರು ಡೆಲ್ಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಸುಮಾರು 25-30 ಹಿರಿಯ ಶಾಸಕರು 3 ಬಾರಿ 4 ಬಾರಿ ಶಾಸಕರು ಭೇಟಿ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಮತ್ತು AICC ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಬೇಕಂತ ಮನವಿ ಮಾಡಿದ್ದಾರೆ. ಬಹುಶಃ ಮೇ 20 ಒಳಗಡೆ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ಮತ್ತು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್, ಡೆಪ್ಟಿ ಚೀಫ್ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತಾರೆ. ಬಹುಶಃ 20 ಒಳಗಡೆ ಆಗೋ ಸಾಧ್ಯತೆ ಇದೆ ಸಂಪುಟ ಪುನರ್ರಚನೆ. ಅಲ್ಪಸಂಖ್ಯಾತ ನಾಯಕರು ಈಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸರ್, ಮುಸ್ಲಿಮರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ಯಾವ ಮುಸ್ಲಿಮರನ್ನು ಕಡೆಗಣಿಸಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ಅದಕ್ಕೆ ಪಕ್ಷದ ವರಿಷ್ಠರು ಅದನ್ನು ನೋಡ್ಕೊಳ್ತಾರೆ. ನಮ್ಮ ಜವಾಬ್ದಾರಿ ಏನು ಕೊಟ್ಟಿದ್ರು ಪ್ರಾಮಾಣಿಕವಾಗಿ ನಾವು ಚುನಾವಣೆ ಮಾಡಿದ್ದೀವಿ, ಅಲ್ಲಿ ಗೆಲ್ತೀವಿ. ಸರ್, ದಾವಣಗೆರೆಯಲ್ಲಿ ಈಗ ಏನು MLC ಅವರು ರಾಜೀನಾಮೆ ಜಬ್ಬರ್ ಅವರು ಆ ರೀತಿ ಜಮೀರ್ ಅಹ್ಮದ್ ಅವರು ಕೂಡ ಆ ರೀತಿ ಮಾಡಿದ ತಪ್ಪು ಅಂತ ಅಲ್ಲ, ಅದ್ರ ಬಗ್ಗೆ AICC ಇದ್ದಾರೆ, ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಇದ್ದಾರೆ, ಅಭಿಷೇಕ್ ದತ್ ಅವರು ಇಲ್ಲೇ ಇದ್ದರು, ಅವರು ನೋಡ್ತಾರೆ. ನಮ್ಮದು ಕೆಲಸ ಅದಲ್ಲ, ನಮ್ಮದು ಕೊಟ್ಟಿದ್ದ ಜವಾಬ್ದಾರಿ ಎಲೆಕ್ಷನ್ ಮಾಡೋಕ್ಕೆ. ಅದು ನಾವು ಮಾಡಿ ನಾವು ಕೆಲಸ ಮುಗಿಸಿದ್ದೀವಿ, ನಾವು ಗೆಲ್ತೀವಿ ಅಂತ ಅಷ್ಟು ಹೇಳಬಲ್ಲೆ. ನಾನು ಮಿಕ್ಕಿದೆಲ್ಲ ವಿಚಾರ ಹೈಕಮಾಂಡ್ ನೋಡುತ್ತೆ, ಗಮನ ಹರಿಸುತ್ತೆ. ಅಲ್ಲ ಸರ್, ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರೂ ಸಹ ಜಬ್ಬರ್ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಎಲ್ಲರೂ ಸಹ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಎಲ್ಲರೂ ಸಿದ್ದರಾಮಯ್ಯ ಆಪ್ತಾರೆ, ಅದರಲ್ಲಿ ಯಾವ ಡಿಫ್ರೆನ್ಷಿಯಲ್, ಎಲ್ಲರೂ ಆಪ್ತಾರೆ. ಅದರಿಂದ ಅದರಲ್ಲಿ ಯಾವ ವಿಚಾರ ಇಲ್ಲ. ಆದರೆ ಪಕ್ಷದಲ್ಲಿ ಕೆಲವು ವಿಚಾರಗಳನ್ನು ಹೈಕಮಾಂಡ್ ಗಮನಿಸ್ತಾ ಇದೆ. ಆ ರೀತಿಯಲ್ಲಿ ಅವರು ಹೈಕಮಾಂಡ್ ಕೆಲವು ತೀರ್ಮಾನಗಳು ತೊಗೊಂಡಿದೆ. ಅದರಿಂದ ಅದು ಹೈಕಮಾಂಡ್ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಜೊತೆ KPCC ಅಧ್ಯಕ್ಷ ಚರ್ಚೆ ಮಾಡಿ ಕೆಲವು ತೀರ್ಮಾನಗಳು ತೊಗೊಂಡಿದ್ದಾರೆ. ಅದರಿಂದ ಆ ವಿಚಾರ ಅಲ್ಲಿಗೆ ನಾವು, ನಮ್ಮ ಕೆಲಸ ಅದಲ್ಲ, ಅದು AICC ನೋಡ್ಕೊಳ್ಳುತ್ತೆ. ಸರ್, ಸಚಿವ ಸಂಪುಟ ವಿಸ್ತರಣೆ ಫಲಿತಾಂಶ ನಂತರ ಆಗುತ್ತೆ ಅಂದರೆ? ಹೌದು, ಇದು 4 ತಾರೀಕು ಕೌಂಟಿಂಗ್ ಇದೆ. ಅದಾದಮೇಲೆ ಅದ್ರ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆ. 20 ಒಳಗಡೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು, ಬಟ್ ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮತ್ತು CM DCM ಅವರು. ಈ ಬಾರಿ ಸಲೀಂ ಅಹ್ಮದ್ ಅವರು ಇರ್ತಾರೆ, ಅದು ಪಕ್ಷಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ಗೆ ಬಿಟ್ಟಿದ್ದು.